ಬೇಡ ಅನ್ನೋಷ್ಟು ಸಿನಿಮಾಗಳು ಬರ್ತಾ ಇದ್ವು. ಸೊ ಲ್ಯಾಕ್ ಆಫ್ ಡಿಸಿಪ್ಲಿನ್, ಖಾಲಿ ಡಬ್ಬನು ಸೌಂಡ್ ಮಾಡ್ತದೆ. ನಿಮ್ ಫ್ಯಾನ್ಗಳಿಗೆ ನೀವು ಹೇಳಬೇಕಾಗಿರೋದೇನು, ಸಿನಿಮಾಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋದು. ಸಿನಿಮಾಗಿಂತ ನಾನು ದೊಡ್ಡವನು, ನಾನಿದ್ರೆ ಇಂಡಸ್ಟ್ರಿ ನಡೀತದೆ ಅನ್ನೋ ಮನೋಭಾವ ಬಂದ್ರೆ ಖಂಡಿತವಾಗ್ಲೂ ಸಿನಿಮಾ ಅಂತವ್ರು ನಡ್ಕೊಳಲ್ಲ. ಪ್ರೊಡ್ಯೂಸರ್ನ ಹಾಳು ಮಾಡೋದು ಬಿಟ್ರೆ ಇನ್ ಸಿನಿಮಾಗ ಅದರಿಂದ ಏನು ಒಳ್ಳೇದಾಗಲ್ಲ. ಅವ್ರನ್ನ ಕರ್ಕೊಂಬಂದು ಸಾಕೋಕ್ಕಾಗಲ್ಲ. ಮಾಧ್ಯಮದವ್ರಿಗೂ ಅದೇ ಬೇಕಾಗಿರೋದು, ಕಾಂಟ್ರವರ್ಸಿ. ಜನಕ್ಕೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಬೇಕು. ಬಹಳ ಅಸಹ್ಯವಾಗಿ ಚೆನ್ನಾಗಿರೋದು ಅಂತಾರಲ್ಲ, ಹಂಗೆ ನಿಮಗೆ. ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಮ್ಮ ಜೊತೆಗೆ ಪ್ರೊಡ್ಯೂಸರ್ ಆಗಿರುವಂತಹ ಉಮಾಪತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕನ್ನಡ ಚಿತ್ರರಂಗದಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಅವರ ಅನಿಸಿಕೆಯನ್ನ ಕೇಳೋಣ. ಕ್ವಾಲಿಟಿ ಸ್ಕ್ರಿಪ್ಟ್ ಇದ್ದಾಗ ಮಾತ್ರ ನಿಮಗೆ ಜನ ಥಿಯೇಟ್ರಿಗೆ ಬರುವಂಥದ್ದಾಗ್ತದೆ. ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೋ ಅಷ್ಟು ಸಿನಿಮಾಗಳು ಹೊರಗಡೆ ಬರ್ತದೆ. ಇವಾಗ ಜನಕ್ಕೆ ಏನು ಆಡಿಯನ್ಸ್ಗೆ ಸಿನಿಮಾ ಅವ್ರಿಗೆ ಬೇಡ ಅನ್ನೋಷ್ಟು ಸಿನಿಮಾಗಳು ಬರ್ತಾ ಇದ್ವು. ಸೊ ಅದು ಇಲ್ಲಿ ಈ ತಮ್ಮ ಏನು ತೊಂದರೆಗಳಿಗೆಲ್ಲ ಒಂದು ಮುಖ್ಯ ಕಾರಣ. ಆಮೇಲೆ ಪ್ರಿಪ್ರೇಷನಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಚಾನಲೈಸ್ಡ್ ಪ್ಲಾಟ್ಫಾರ್ಮ್ ಇಲ್ಲ ನಮ್ಮಲ್ಲಿ. ಸೊ ಲ್ಯಾಕ್ ಆಫ್ ಡಿಸಿಪ್ಲಿನು. ಸರ್, ನೀವೀಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನೀವು ಚೇಂಬರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಸೊ ಯಾಕೆ ಸರ್? ಅಸಮಾಧಾನ ಅಂತಲ್ಲ, ನಾನು ಹೇಳ್ತಾ ಇರೋದೇನಂದ್ರೆ, ಚೇಂಬರು ಇದ್ದಾಗ ಮಧ್ಯಸ್ಥಿಕೆ ವಹಿಸ್ಬೇಕಾಗ್ತದೆ. ಸೊ ನನ್ನ ಅನಿಸಿಕೆ ಏನು ಅಂದ್ರೆ, ಚೇಂಬರ್ಗೆ ಒಂದು ಪವರ್ ಇದೆ. ಎಲ್ಲಾರನ್ನೂ ಕೂರಿಸಿ ಒಂದ್ ಕಡೆ ಮಾತಾಡಿಸುವಂತ ಕೆಪಾಸಿಟಿ ಇದೆ. ಚೇಂಬರಲ್ಲಿ ಇರುವಂತವ್ರು ಎಲ್ಲ ಕಲಾವಿದರುಗಳನ್ನ, ಟೆಕ್ನಿಷಿಯನ್ಸ್ನ, ನಿರ್ಮಾಪಕರುಗಳನ್ನ, ಎಕ್ಸಿಬಿಟರ್ಸ್ನ, ಡಿಸ್ಟ್ರಿಬ್ಯೂಟರ್ಸ್ನ, ಇಷ್ಟೋ ಜನನ ಕರೆದು ಒಂದು ರೂಫ್ ಅಂಡರಲ್ಲಿ ಅಕ್ರಾಸ್ ದಿ ಟೇಬಲ್ ಡಿಸ್ಕಷನ್ ಮಾಡಿದಾಗ ಆಗೋಗಳ ಬಗ್ಗೆ ಚರ್ಚೆ ಮಾಡಿ, ಎಲ್ಲಿ ನಾವು ಲ್ಯಾಗ್ ಆಗ್ತಿದೀವಿ, ಎಲ್ಲಿ ಬಫರಿಂಗ್ ಅಲ್ಲಿ ಇದೀವಿ, ಎಲ್ಲಿ ಅದನ್ನ ಆ ಗ್ಲಿಚಸ್ನ ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಸರ್, ಏನು ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮ ಇಂಡಸ್ಟ್ರಿ ಅಂತ ಬಂದಾಗ ಏನು ಮುಂಚೆ ಅಪ್ಪು ಸರ್ ಇದ್ದಾಗ ಎಲ್ಲ ಒಂದು ಬೇರೆ ರೀತಿ ನಡೀತಾ ಇತ್ತು. ನಮ್ಮ ಈಗ ರೀಸೆಂಟ್ ಆಗಿ ನಮ್ಮ ಪಬ್ಲಿಸಿಟಿ ಮೇಲೆ ಎಲ್ಲರೂ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಕಂಟೆಂಟ್ ಬದಲು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮ್ಗೆ ಪಬ್ಲಿಸಿಟಿ ಬೇಕು ನಿಜ. ನಿಮಗೆ ಖಾಲಿ ಡಬ್ಬನು ಸೌಂಡ್ ಮಾಡ್ತದೆ. ಈಗ ಖಾಲಿ ಡಬ್ಬದ್ದು ತುಂಬಾ ಟೈಮ್ ಉಳ್ಕೊಳ್ಳಲ್ಲ. ಸೊ ನಿಮಗೆ ಕಂಟೆಂಟ್ ಚೆನ್ನಾಗಿದ್ದು ಪಬ್ಲಿಸಿಟಿನೂ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಿ ರೀಚ್ ಆಗ್ತದೆ. ಸೊ ಎರಡೂ ಇದ್ರೆ ಮಾತ್ರ ಸಿನಿಮಾ ಹೋಗ್ತದೆ ಹೊರತು ಬರೀ ಪಬ್ಲಿಸಿಟಿಯಿಂದ ಸಿನಿಮಾ ಹೋಗಲ್ಲ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಸ್ಟ್ರಿ ನೋಡ್ತಾ ಹೋದಾಗ ಫ್ಯಾನ್ಸ್ ಗಳು ಹೆಚ್ಚಾಗ್ತಾ ಇದಾವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಕ್ಟರ್ಸ್ ಗಳ ಮಧ್ಯೆ ಅಸಮಾಧಾನ ಹೆಚ್ಚಾಗಿ ಕಾಣ್ತಾ ಇದಾವೆ. ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಇರ್ಬೇಕಾದ್ರೆ, ಅಂದ್ರೆ ಹಿಂದಿನ ಟೈಮಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಾವು ಒಗ್ಗಟ್ಟಲ್ಲಿ ಒಂದು ಇಂಡಸ್ಟ್ರಿನ ನೋಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಅದರಿಂದಾನೇ ಏನು ಒಂದು ಬ್ಯಾಕ್ ಫೈರ್ ಆಗ್ತಾ ಇದೆ ನಮಗೆ ಅಂತ ಅನಿಸ್ತಾ ಇದೆ ಸರ್. ಇದನ್ನೇ ನಾನು ಹೇಳ್ತಾ ಇರೋದು, ಚೇಂಬರ್ ಇನ್ವಾಲ್ವ್ಮೆಂಟ್ ಬೇಕಾಗ್ತದೆ, ಇಂಟರ್ಫಿಯರೆನ್ಸ್ ಬೇಕಾಗ್ತದೆ. ಚೇಂಬರ್ ಒಂದು ಕಂಟ್ರೋಲ್ ತಗೊಳ್ಬೇಕು. ಇವಾಗ ನಮ್ಮಂತ ಅನೇಕ ನಿರ್ಮಾಪಕರುಗಳು, ಯಾರು ನಮ್ಗಿಂತ ಸೀನಿಯರ್ಸ್ ಇದಾರ, ಅವ್ರಿಗೆ ಅನುಭವ ಇದೆ. ಬಟ್ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಇನ್ನೂ ಒಂದಷ್ಟು ಸಿನಿಮಾ ಬಗ್ಗೆ ನಾಲೆಡ್ಜ್ ಬರಬೇಕು, ತಿಳುವಳಿಕೆ ಬರಬೇಕು ಅಂದ್ರೆ ಚೇಂಬರ್ ಇನ್ವಾಲ್ವ್ಮೆಂಟ್ ಆಗಿ, ಏನು ಫ್ಯಾನ್ ವಾರ್ಸ್ ಅಥವಾ ಸ್ಟಾರ್ ವಾರ್ಸ್ ನಡೀತಾ ಇದೆ ಅದನ್ನ ನಿಲ್ಲಿಸ್ಬೇಕು ಅಂದ್ರೆ ಅವರೊಂದು ಮಾನದಂಡ ಹಾಕ್ಬೇಕಾಗ್ತದೆ. ನೋಡಪ್ಪ, ನೀವು ಬಂದಿರೋದು ಕಲಾ ಸರಸ್ವತಿ ಸೇವೆ ಮಾಡೋಕೆ. ಆಡಿಯನ್ಸ್ಗಳಿಗೆ, ನಿಮ್ ಫ್ಯಾನ್ಗಳಿಗೆ ನೀವು ಹೇಳಬೇಕಾಗಿರೋದೇನು, ಸಿನಿಮಾಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ಎಜುಕೇಟ್ ಮಾಡ್ಬೇಕಾಗ್ತದೆ. ಸಿನಿಮಾಗಿಂತ ನಾನು ದೊಡ್ಡವನು, ನಾನಿದ್ರೆ ಇಂಡಸ್ಟ್ರಿ ನಡೀತದೆ ಅನ್ನೋ ಮನೋಭಾವ ಬಂದ್ರೆ ಖಂಡಿತವಾಗ್ಲೂ ಸಿನಿಮಾ ಅಂತವ್ರು ನಡ್ಕೊಳಲ್ಲ, ಅಂತವ್ರನ್ನ ದೂರ ತಳ್ತದೆ. ಸೊ ಚೇಂಬರ್ ಇನ್ವಾಲ್ವ್ಮೆಂಟ್ ಇಂಥದ್ರಲ್ಲಿ ಬೇಕಾಗ್ತದೆ. ಎಲ್ಲಾರನ್ನೂ ಕೂರಿಸಿ ಮಧ್ಯಸ್ಥಿಕೆ ವಹಿಸಿ, ಎಲ್ಲ ತಂಡದವ್ರನ್ನು, ಎಲ್ಲ ಫ್ರಟಿನಿಟಿ ಅವ್ರನ್ನು ಕರೆದು ಮಾಡಿ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕಾಗ್ತದೆ. ಸರ್, ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಿರ್ಲಿ, ಔಟ್ಸೈಡರ್ಸ್ ಕರ್ಕೊಂಡ್ ಬಂದು ಏನು ಆಕ್ಟರ್ಸ್ ಗಳನ್ನ ಏನು ನಟನೆ ಮಾಡಿಸ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಒಳ್ಳೆ ಕಲಾವಿದರಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಅದನ್ನ. ಯಾಕಂದ್ರೆ ಅವ್ರನ್ನ ಕರ್ಕೊಂಬಂದು ಸಾಕೋಕ್ಕಾಗಲ್ಲ. ಅವರೆಲ್ಲ ಏನ್ ಕಡಿಮೆಗೂ ಸೆಟ್ಲ್ ಆಗಲ್ಲ. ನಮ್ಮವ್ರಿಗನ ರಿಕ್ವೆಸ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಬಿಡ್ತಾರೆ. ಅವ್ರದ್ದು ಯಾವುದೇ ಕಾರಣಕ್ಕೂ ಡಬ್ಬಿಂಗು ಮಾಡಲ್ಲ, ಇಲ್ಲಿ ಬರೋದು ಇಲ್ಲ. ಅವ್ರು ದುಡ್ಡು ಕೊಟ್ರೆ ಪಾಪ ಅವ್ರ ಕಮಿಟ್ಮೆಂಟ್ ಏನಿದೆ ನಾವು ಹಾನರ್ ಮಾಡ್ಲೇಬೇಕಾಗ್ತದೆ. ಬಟ್ ಹಂಗಿದ್ರು ಕೂಡ ಏನ್ ಅಂಥವ್ರಿಂದ ಸಿನಿಮಾ ಅಂತೂ ಖಂಡಿತ ಓಡಲ್ಲ ಈಗ. ಯಾಕಂದ್ರೆ ಸಿನಿಮಾ ವ್ಯಾಪಾರನೇ ಆಗ್ತಾ ಇಲ್ಲ ಅಂದ್ರೆ, ನಿಮಗೆ ಬೇರೆ ಲ್ಯಾಂಗ್ವೇಜ್ ಇಂದ ಕರ್ಕೊಂಬಂದು ಅವ್ರಿಗೆ ದಿವಸಕ್ಕೆ 50 ಲಕ್ಷ, 1 ಕೋಟಿ ಒಂದು ದಿವಸಕ್ಕೆ ರೆಮ್ಯುನರೇಷನ್ ಕೊಟ್ಟು ಪ್ರೊಡ್ಯೂಸರ್ನ ಹಾಳು ಮಾಡೋದು ಬಿಟ್ರೆ ಇನ್ ಸಿನಿಮಾಗ ಅದರಿಂದ ಏನು ಒಳ್ಳೇದಾಗಲ್ಲ. ನಮ್ಮಲ್ಲಿ ಅದಕ್ಕಿಂತ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಸರ್, ಕೊನೆಯದಾಗಿ ನಿಮ್ಮ ಒಂದು ಅಡ್ವೈಸ್ ಏನು ಸರ್ ಕನ್ನಡ ಚಿತ್ರರಂಗಕ್ಕೆ? ನಾನು ಇಂಡಸ್ಟ್ರಿಗೆ ಅಡ್ವೈಸ್ ಕೊಡೋ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಇಂಡಸ್ಟ್ರಿ ನಮ್ಮಂಥವ್ರಿಗೆ ಅಡ್ವೈಸ್ ಕೊಟ್ಟಿದೆ. ಮತ್ತೆ ನನ್ನ ಅನಿಸಿಕೆ, ಅಡ್ವೈಸ್ ಅನ್ನೋದಕ್ಕಿಂತ ನಂದೊಂದು ಅನುಭವದ ಮಾತೇನು ಅಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಎಲ್ಲರೂ ಒಂದು ಕಡೆ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲಿ ವ್ಯತ್ಯಾಸ ಆಗಿದೆ ಅದನ್ನ ಸರಿತೂಗಿಸ್ಕೊಂಡ್ರೆ ಇವತ್ತಿಗೂ
ಇಂಡಸ್ಟ್ರಿ ಒಳ್ಳೆ ದಿಕ್ಕಿನಲ್ಲಿ ಇರ್ತದೆ. ಇಲ್ಲದೆ ಹೋದ್ರೆ ಇದು ಹಿಂಗೆ ಆ, ವ್ಯತ್ಯಾಸಗಳಾಗಿ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಸಿನಿಮಾಗಳು ವ್ಯತ್ಯಾಸ ಆಯಿತು ಅಂದ್ರೆ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಕಾಳಜಿ ಜನಗಳಿಗೆ ಕಡಿಮೆ ಆಗ್ತದೆ. ಸರ್ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಸಿಟಿ ಬಗ್ಗೆ ನಾವು ನೋಡ್ತಾ ಹೋದ್ರು ಕೂಡ ಪಾಸಿಟಿವ್ ಪಬ್ಲಿಸಿಟಿಗಿಂತ ಹೆಚ್ಚಾಗಿ ನೆಗೆಟಿವ್ ಪಬ್ಲಿಸಿಟಿ ಮೇಲೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಮಾಧ್ಯಮದವ್ರಿಗೂ ಅದೇ ಬೇಕಾಗಿರೋದು, ಕಾಂಟ್ರವರ್ಸಿ. ಜನಕ್ಕೂ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಬೇಕು. ಸೊ ಹಂಗಾಗಿ ಕಾಂಟ್ರವರ್ಸಿಗೆ ಅಷ್ಟು ಆದ್ಯತೆ ಕೊಡ್ತಾರೆ. ನಮ್ಮ ಪ್ರಪಂಚ ಹೆಂಗಾಗಿದೆ ಅಂದ್ರೆ ಬಹಳ ಅಸಹ್ಯವಾಗಿ ಚೆನ್ನಾಗಿರೋದು ಅಂತಾರಲ್ಲ, ಹಂಗೆ ನಿಮಗೆ. ಸೊ ಈಗ ನಿಮಗೆ ಅಸಹ್ಯವಾಗಿ ಚೆನ್ನಾಗಿರೋದ್ರ ಬಗ್ಗೆನೇ ಜನ ಗಮನ ಕೊಡೋದು. ಆಮೇಲೆ ನೋಡಿ, ಎಲ್ಲ ಹೋಗ್ತಾ ಇರ್ತಾರೆ ರೋಡಲ್ಲಿ, ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾರೋ ಒಬ್ಬ ಒಂದ್ 5 ಜನ ನಿಂತ್ಕೊಂಡು ಒಂದ್ ದಿಕ್ಕಿಗೆ ನೋಡಿದ್ರೆ ಎಲ್ಲಾರು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಆಗಿ ಅವ್ರನ್ನ ನೋಡಿತಾ ಇರ್ತಾರೆ. ಆ ದಿಕ್ಕಿಗೆ ತಿರ್ಕೊಂಡು ನಿಂತಿರ್ತಾರೆ. ಏನಕ್ಕೆ ತಿರುಗಿದಾನೆ ಇವನಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಸೊ ಹಂಗೆ ನಿಮ್ಗೆ ಮಾಧ್ಯಮಗಳು ಕಾಂಟ್ರವರ್ಸಿ ಕಂಟೆಂಟ್ನ ಕಡಿಮೆ ಮಾಡಿ ಜನಕ್ಕೆ ಒಳ್ಳೇದೇ ತೋರಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಕಾಂಟ್ರವರ್ಷಿಯಲ್ ಟಾಕ್ಸ್ ಕಡಿಮೆ ಆಗ್ತದೆ. ಆ ರೀತಿ ವ್ಯತ್ಯಾಸಗಳು ಕಡಿಮೆ ಆಗ್ತದೆ. ನಿಮಗೆ ಎಲ್ಲರಿಗೂ ಅಷ್ಟೇ TRP ಕಂಟೆಂಟ್ ಬೇಕು. ಒಳ್ಳೆ ಕಂಟೆಂಟ್ ಯಾರಿಗೂ ಬೇಕಾಗಿಲ್ಲ. ಇಟ್ಸ್ ಆಲ್ ಅಬೌಟ್ TRP ಕಂಟೆಂಟ್. ಸೊ TRP ಕಂಟೆಂಟ್ ಅದರಲ್ಲಿ ಒಳ್ಳೇದ್ರಲ್ಲಿ ಸಿಗ್ತದ, ಕೆಟ್ಟದ್ರಲ್ಲೇ ಸಿಗೋದು. ಸೊ ಹಂಗಾಗಿ ಫಾಲೋ ದಿ ಟ್ರೆಂಡ್ ಅಂದಂಗೆ ಟ್ರೆಂಡ್ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಕೊನೆಯದಾಗಿ ನಿಮ್ಮ ಸಿನಿಮಾ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಈ ಕೋಆರ್ಡಿನೇಷನ್ ಮಿಸ್ಟೇಕ್ ಇಂದ ಸಿನಿಮಾ ಇಂಡಸ್ಟ್ರಿ ಇನ್ನೂ ಆ ಮಟ್ಟಕ್ಕೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ. ಆದ್ಮೇಲೆ ಖಂಡಿತ ಬಂದ್ ಮಾಡ್ತೀನಿ ಮೇಡಮ್. ಯಾಕಂದ್ರೆ ನಾನು ಬಿಸ್ನೆಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಆದಷ್ಟು ಸೇಫ್ ಆಗಿ ಮೂವ್ ಮಾಡಕ್ಕೆ ನಾನು ಎಲ್ಲಿ ಧೈರ್ಯ ಮಾಡ್ತೀನಿ ಅಂದ್ರೆ 10 ರೂಪಾಯಿ ಹಾಕೋ ಜಾಗದಲ್ಲಿ 20 ರೂಪಾಯಿ ಹಾಕ್ತೀನಿ. 20 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ 30 ರೂಪಾಯಿ ಸಂಪಾದನೆ ಮಾಡ್ತೀನಿ. ಆದ್ರೆ ಸೆಕ್ಯೂರ್ ಇದ್ರೆ ಮಾತ್ರ ಮಾಡ್ತೀನಿ. ಇಲ್ಲದೆ ಹೋದ್ರೆ ಈಗ ಆನ್ಲೈನ್ ಫ್ರಾಡ್ಸ್ಗೆ ಗೊತ್ತಿದ್ದು ನಾವು ಅಲ್ಲಿ ಬಂಡವಾಳ ಹಾಕಕ್ಕಾಗ್ತದ? ಸೊ ಅದೇ ರೀತಿ ಈಗ ಆಗಿರೋದು ಹಂಗೇನೆ. ನಮ್ಗೆ ಇಂಡಸ್ಟ್ರಿ ಇನ್ನೂ ಒಂದು ಸಿಸ್ಟಮ್ಯಾಟಿಕ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡದೆ ನಾವು ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಅದಾದ್ಮೇಲೆ ಸಿನಿಮಾ ಅನೌನ್ಸ್ ಮಾಡ್ತೀನಿ. ಬೇಗ ಸರ್ ಸಿನಿಮಾ ಬೇಗ launch. ಇದಾಗಿತ್ತು ಉಮಾಪತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.